ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಭೇಟಿ ಫಲ ಕೊಡುತ್ತಾ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿಗಳ ಅಂಗಳದಲ್ಲಿರತಕ್ಕಂತ 7 ಮಸೂದೆಗಳಿಗೆ ಒಪ್ಪಿಗೆ ಸಿಗುತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ದೆಹಲಿ ಭೇಟಿ ಫಲ ಕೊಡುತ್ತಾ? ಇನ್ನು ಮುಸ್ಲಿಮರಿಗೆ ಶೇಕಡ 4ರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆಯೂ ಕೂಡ ಅದರಲ್ಲಿದೆ. ಅದಕ್ಕೂ ಕೂಡ ಸಮ್ಮತಿ ಸಿಗುತ್ತಾ? ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭೇಟಿಯಾದ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿಗಳ ಅಂಗಳದಲ್ಲಿರತಕ್ಕಂತ 7 ಮಸೂದೆಗಳಿಗೆ ಒಪ್ಪಿಗೆ ಸಿಗುತ್ತಾ? ಇದು ಡೆಮಾಕ್ರಸಿ ಬ್ಯೂಟಿ. ಮುಸ್ಲಿಮರಿಗೆ ಶೇಕಡ 4ರಷ್ಟು ಮೀಸಲಾತಿ ಕಲ್ಪಿಸುವ ಮಸೂದೆ ಅದು. ಅದಕ್ಕೆ ರಾಷ್ಟ್ರಪತಿ, ದೇಶದ ಪ್ರೆಸಿಡೆಂಟ್, ಪ್ರಥಮ ಪ್ರಜೆ ಹೇಳಲೇಬೇಕು. ಸರ್ಕಾರಿ ಗುತ್ತಿಗೆಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಗಾಗಿ ಮಸೂದೆ, ಆ ಮಸೂದೆಗೆ ಅಂಗೀಕಾರ ಸಿಗುತ್ತಾ? ರಾಷ್ಟ್ರಪತಿಗಳ ಅಂಕಿತಕ್ಕೆ ಬಾಕಿ ಇರುವಂತಹ ಈ ಮಸೂದೆ ಒಂದು ಸರ್ಕಾರ ನಿರ್ಧಾರ ಮಾಡಿದ ಕೂಡಲೇ ಮಸೂದೆ ಜಾರಿಯಾಗಬೇಕು ಅಂತ ಇಲ್ಲ. ಇದು ಪ್ರಜಾಪ್ರಭುತ್ವ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ ಅದಕ್ಕೆಲ್ಲಕ್ಕೂ ಕೂಡ ಒಂದು ರೀತಿ ರಿವಾಜುಗಳಿದೆ. ಎಸ್, ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ತಿದ್ದುಪಡಿ ಮಸೂದೆ, ಕರ್ನಾಟಕ ಖನಿಜ ಹಕ್ಕುಗಳ ತಿದ್ದುಪಡಿ ಮಸೂದೆ, ಕರ್ನಾಟಕ ನೋಂದಣಿ ಮಸೂದೆ 2024 ಅದು ಕೂಡ ಹಾಗೆ ಇದೆ. ಅದಕ್ಕೂ ಅಂಗೀಕಾರ ಸಿಗಬೇಕು ಆ ಮಸೂದೆಗೆ. ಕರ್ನಾಟಕ ನೋಟರಿಗಳ ಮಸೂದೆ ರಾಷ್ಟ್ರಪತಿಗಳ ಅಂಗೀಕಾರದ ಬಾಕಿ ಇದೆ. ಕರ್ನಾಟಕ ರಿಜಿಸ್ಟ್ರೇಷನ್ ಮಸೂದೆ 2025 ರಿಜಿಸ್ಟ್ರೇಷನ್ ಮಸೂದೆ, ಕರ್ನಾಟಕ ಸಾರ್ವಜನಿಕ ಖರೀದಿ ಪಾರದರ್ಶಕತೆ ತಿದ್ದುಪಡಿ ಮಸೂದೆ, ಕರ್ನಾಟಕ ಹಿಂದೂ ಧಾರ್ಮಿಕ ಕೇಂದ್ರಗಳು ಮತ್ತು ಚಾರಿಟೇಬಲ್ ಟ್ರಸ್ಟ್ಗಳ ತಿದ್ದುಪಡಿ ಮಸೂದೆ. ಇದೆಲ್ಲವೂ ಕೂಡ ಇನ್ನು ಅಂಕಿತ ಇನ್ನೂ ಬಾಕಿ ಇದೆ ರಾಷ್ಟ್ರಪತಿಗಳು. ಹಾಗೇನೆ ಅದರ ಭಾಗವಾಗಿ ಇವತ್ತು ಸಿದ್ದರಾಮಯ್ಯ ರಾಷ್ಟ್ರಪತಿಗಳನ್ನ ಭೇಟಿಯಾದ ವೇಳೆ ಇದೇ ಮಸೂದೆಗಳ ಬಗ್ಗೆ ಚರ್ಚೆಯಾಗುತ್ತೆ. ಇದಕ್ಕೆ ಅಂಗೀಕಾರ ಕೊಡಿ ಅಂತೇಳಿ ಮನವಿ ಮಾಡಿಕೊಳ್ಳಬಹುದು. ಅದು ರಾಷ್ಟ್ರಪತಿಗೆ ಬಿಟ್ಟಿರತಕ್ಕಂತಹದ್ದು. ರಾಷ್ಟ್ರಪತಿಯು ಕೂಡ ಏಕಪಕ್ಷೀಯವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಒಂದು ಸುತ್ತಿನ ಮಾತುಕತೆಗಳಾಗ್ತವೆ. ಆ ಮಸೂದೆಗಳು ಎಷ್ಟರ ಮಟ್ಟಿಗಿನ ವೈಜ್ಞಾನಿಕ, ಎಷ್ಟರ ಮಟ್ಟಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಿಸ್ಟಮಿಗೆ ವಿರುದ್ಧವಾಗಿರ್ತಕ್ಕಂತಹದ್ದ, ಇವೆಲ್ಲದರ ಬಗ್ಗೆಯೂ ಕೂಡ ಅಲ್ಲೊಂದು ಸುತ್ತಿನ ಮಾತುಕತೆಗಳಾಗ್ತವೆ. ಏನೋ ಮನವಿ ಕೊಟ್ಟರು, ಏನೋ ಅಂಗೀಕಾರ ಕೊಡ್ತಾರೆ, ಹಂಗಾಗೋದಿಲ್ಲ. ಅದರದ ರೀತಿ ರಿವಾಜಿನ ವ್ಯಾಪ್ತಿಯ ಒಳಗೆ ಚರ್ಚೆಗಳಾಗ್ತವೆ. ಒಂದು ವೇಳೆ ಅದು ಅಂಕಿತ ಕೊಡೋದಕ್ಕೆ ಅರ್ಹ ಆಗಿದ್ರೆ ಖಂಡಿತ ಅಂಕಿತ ಸಿಗುತ್ತೆ. ಇಲ್ಲವಾದಲ್ಲಿ ಅದು ಮತ್ತೆ ಅಲ್ಲಿಂದ ತಡೆಯಾಗಿ ಅಥವಾ ಬಾಕಿ ಉಳಿಯುವ ಸಾಧ್ಯತೆಗಳು ಕೂಡ ವ್ಯಕ್ತವಾಗಿದೆ. ಇದು ಸಿಎಂ ಸಿದ್ದರಾಮಯ್ಯ ದ್ರೌಪದಿ ಮುರ್ಮು ಅವರನ್ನ ಭೇಟಿಯಾದ ಕ್ಷಣದಲ್ಲಿ ಮಾತನಾಡಬಹುದಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.